ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಬೇಡ, ಈಗಿರುವಂತ ಮಧ್ಯಂತರ ಜಾಮೀನನ್ನೇ ರದ್ದು ಮಾಡಿ ಅಂತ ಅವರು ವಾದವನ್ನ ಮಾಡ್ತಾ ಇರುವಂಥದ್ದು. ಇದೊಂಥರ ಸಿನಿಮಾ ಡೈಲಾಗ್ ಇದ್ದಂಗಿದೆ ಅಂತಲೂ ಕೂಡ ಹೇಳ್ತಾ ಇದ್ರು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ. ಪೌಡ್ರ್ ಹಾಕೊಳ್ಳಿ ತಲೆ ಬಾಚ್ಕೊಳ್ಳಿ ಅನ್ನುವಂಥ ಸಿನಿಮಾ ಡೈಲಾಗ್ ಇದ್ದಂಗಿದೆ ಇದು. ಇವರು ಸೃಷ್ಟಿ ಮಾಡ್ತಾ ಇರುವಂಥ ಕಥೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಮ್ಲಾಂಗ್ ಮಾತ್ರೆ 2.5 ರೂಪಾಯಿ, ಇದನ್ನು BP-ಗೆ ತಗೊಳ್ತಾರೆ. ಆದರೆ ಇಲ್ಲಿ ಕಟ್ಟುಕತೆಯನ್ನು ಕಟ್ಟಲಾಗ್ತಾ ಇದೆ ಅನ್ನುವಂಥ ರೀತಿಯಾದಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಸಾಮಾನ್ಯ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಬೇಕು, ಮಧ್ಯಂತರ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಪ್ರಸನ್ನಕುಮಾರ್ ಅವರ ವಾದ. ಇಂದಿಗೂ ಅವರನ್ನ ಶಸ್ತ್ರಚಿಕಿತ್ಸೆಗೆ ಸಿದ್ಧಗೊಳಿಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಂದಿಗೂ ಕೂಡ ಶಸ್ತ್ರಚಿಕಿತ್ಸೆಗೆ ಅಂದರೆ ಸರ್ಜರಿಗೆ ಸಿದ್ಧಗೊಳಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರ ಮಧ್ಯಂತರ ವೈದ್ಯಕೀಯ ವರದಿಯನ್ನ ಅಂದರೆ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಬೇಕು ಫಸ್ಟು, ಅದಾದಮೇಲೆ ರೆಗ್ಯುಲರ್ ಬೇಲ್ ಇದೆಯಲ್ಲ ಅದ್ರ ಬಗ್ಗೆ ವಾದ ಪ್ರತಿವಾದ ಆಗಲಿ. ವಾದ ಆಗಿದೆ ಈಗ ಆಲ್ರೆಡಿ CV ನಾಗೇಶ್ ಅವರಿಂದ, ಇನ್ನು ಪ್ರತಿವಾದ ಮಾಡಬೇಕು. ಈಗ ಮಾಡ್ತಾ ಇರುವಂಥ ವಾದ ಇದೆಯಲ್ಲ, ಇದು ಇವತ್ತು ಸಲ್ಲಿಸಿದ್ದಂಥ ಅರ್ಜಿ ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ದರ್ಶನ್ಗೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಜಾಮೀನನ್ನು ಮುಂದುವರಿಸೋದು ಬೇಡ, ಈಗಿರುವಂಥ ಮಧ್ಯಂತರ ಜಾಮೀನನ್ನೇ ರದ್ದುಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. BP-ಗೆ ದರ್ಶನ್ ಅಮ್ಲಾಂಗ್ ಮಾತ್ರೆ ತಗೊಳ್ತಿದ್ದಾರೆ ಅಂತೆಲ್ಲ ಹೇಳಲಾಯ್ತಲ್ಲ, 2.5 ರೂಪಾಯಿ BP-ಗೆ ಆ ಅಮ್ಲಾಂಗ್ ಮಾತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಶಸ್ತ್ರಚಿಕಿತ್ಸೆ ಈಗ ಆಲ್ರೆಡಿ ಆಗಬೇಕಾಗಿತ್ತು, ಆದರೆ ಶಸ್ತ್ರಚಿಕಿತ್ಸೆಗೆ ಇನ್ನೂ ಸಿದ್ಧಗೊಳಿಸ್ತಾ ಇದ್ದಾರಲ್ಲ, ಇದೊಳ್ಳೆ ಸಿನಿಮಾದ ಕತೆ ಇದ್ದಂಗಿದೆಯಲ್ಲ ಅಂತ ಪ್ರಸನ್ನಕುಮಾರ್ ಹೇಳ್ತಾ ಇದ್ದಾರೆ. ವಾದವನ್ನ ಮಾಡುವಂಥ ಸಂದರ್ಭದಲ್ಲಿ ಪ್ರಸನ್ನಕುಮಾರ್ ಅವರ ಪ್ರಮುಖವಾದಂಥ ವಾದದ ಉಲ್ಲೇಖ ಅದು. ಗೌತಮ್ ಎಂಬ ಹೆಸರಿನಲ್ಲಿ ರೇಣುಕಾಸ್ವಾಮಿ ಮೊದಲ ಸಂದೇಶ ಕಳಿಸಿದ್ದಾನೆ. ಇನ್ಸ್ಟಾಗ್ರಾಮ್ ಮೂಲಕ ಆರೋಪಿ ಪವಿತ್ರ ಗೌಡಗೆ ಸಂದೇಶವನ್ನು ಕಳಿಸಿದ್ದಾನೆ. ಪವಿತ್ರ ಗೌಡ ಬ್ಲಾಕ್ ಮಾಡಿ ದೂರನ್ನ ಕೊಟ್ಟಿದ್ರೆ ಸಾಕಿತ್ತು. ಇದು ಕೂಡ SPP ಅವರ ವಾದ. ಸೈಮಲ್ಟೇನಿಯಸ್ಲಿ ಎರಡೂ ಕೂಡ ನಡೀತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಒಂದೇ ಪೀಠದ ಮುಂದೆನೇ ಇರುವಂಥದ್ದು. ವಿಶ್ವಜಿತ್ ಶೆಟ್ಟಿ ಅವರು ನ್ಯಾಯಮೂರ್ತಿಗಳು, ಅವರ ಪೀಠದ ಮುಂದೆನೇ ಒಂದು ಮಧ್ಯಂತರ ಜಾಮೀನು ಎಕ್ಸ್ಟೆಂಡ್ ಮಾಡಬೇಕು ಅಂತ, ಮತ್ತೊಂದು ಕಡೆ ಬೇಲ್ ರೆಗ್ಯುಲರ್ ಬೇಲ್ ಇದೆಯಲ್ಲ ಅದ್ರ ಬಗ್ಗೆ ವಾದ ಪ್ರತಿವಾದ. ಪ್ರತಿವಾದವನ್ನ ಮಾಡಲಾಗ್ತದೆ. ಪ್ರಸನ್ನಕುಮಾರ್ ಅವರಿಂದ ಪ್ರತಿವಾದ ಮಾಡಲಾಗ್ತದೆ. ಮಧ್ಯಂತರ ಜಾಮೀನನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಬಾರ್ದು, ಈಗಿರುವಂಥ ಮಧ್ಯಂತರ ಜಾಮೀನನ್ನೇ ತಕ್ಷಣ ರದ್ದುಪಡಿಸಬೇಕು ಅಂತ ವಾದವನ್ನ ಮಾಡಲಾಗ್ತಾ ಇದೆ. ಆ ವಾದವನ್ನು ಮಾಡ್ತಾ ಇರುವಂಥದ್ದು ಪ್ರಸನ್ನಕುಮಾರ್ ಅವರು. ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. CV ನಾಗೇಶ್ ಅವರು ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿಯ ವಿಚಾರಣೆಯ ಜೊತೆಗೆ ರೆಗ್ಯುಲರ್ ಬೇಲ್ ಅರ್ಜಿಯ ವಿಚಾರಣೆ ಕೂಡ ಆಗ್ತಾ ಇದೆ. SPP ಒಂದ್ ಕಡೆ ಮಧ್ಯಂತರ ಜಾಮೀನನ್ನ ತಕ್ಷಣ ರದ್ದುಗೊಳಿಸಬೇಕು ಅಂತ ವಾದವನ್ನ ಮಾಡಿದ್ರು. ಅದರ ಜೊತೆಗೆ ನಾವು ರೆಗ್ಯುಲರ್
ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಮಾಡ್ತೀವಿ ಅಂತ ನೆಕ್ಸ್ಟ್ ಅದನ್ನು ಕೂಡ ಕೈಗೆತ್ತಿಕೊಂಡಂತೆ ಕಾಣಿಸ್ತಾ ಇದೆ. ಸಾಮಾನ್ಯ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಬೇಕು ಅಂತ SPP ಪ್ರಸನ್ನಕುಮಾರ್ ಅವರು ನಂತರ ಕೇಳ್ಕೊಂಡ್ರು. ಯಾಕೆಂದರೆ ಒಂದೇ ನ್ಯಾಯಾಧೀಶರ ಮುಂದೆನೇ ಆ ಎರಡೂ ಅರ್ಜಿಯ ವಿಚಾರಣೆ ಇರುವಂಥದ್ದು. ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ಮಾಡಿದಂತೆ ಕಾಣಿಸ್ತಾ ಇದೆ ಪ್ರಸನ್ನಕುಮಾರ್ ಅವರು. ನಂತರ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದವನ್ನ ಮಾಡಲಾಗ್ತಾ ಇದೆ. ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SPP ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ಗೌತಮ್ ಎಂಬ ಹೆಸರಿನಲ್ಲಿ ರೇಣುಕಾಸ್ವಾಮಿ ಮೊದಲ ಸಂದೇಶವನ್ನ ಕಳಿಸಿದ್ದಾನೆ. ಇನ್ಸ್ಟಾಗ್ರಾಮ್ ಮೂಲಕ ಆರೋಪಿ ಪವಿತ್ರ ಗೌಡಗೆ ಸಂದೇಶವನ್ನ ಕಳಿಸಿರುವಂಥದ್ದು. ಪವಿತ್ರ ಗೌಡ ಬ್ಲಾಕ್ ಮಾಡಿ ದೂರನ್ನ ಕೊಟ್ಟಿದ್ದರೆ ಸಾಕಾಗಿತ್ತು. ಆದರೆ ಪವಿತ್ರ ಗೌಡ ಮೂರನೇ ಆರೋಪಿಗೆ ಮಾಹಿತಿಯನ್ನ ನೀಡಿದ್ಲು ಅಂತ SPP ಪ್ರಸನ್ನಕುಮಾರ್ ಅವರು ಈ ಪ್ರಕರಣದ ಬಗ್ಗೆ ಏನೇನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಮೂರನೇ ಆರೋಪಿ ಅಂದರೆ ಪವನ್. ಆರೋಪಿ ಪವನ್ ಅಲಿಯಾಸ್ ಪುಟ್ಟಸ್ವಾಮಿಗೆ ಮಾಹಿತಿಯನ್ನ ಕೊಡ್ತಾಳೆ ಪವಿತ್ರ. ಬರೀ ಬ್ಲಾಕ್ ಮಾಡಿ ಕಂಪ್ಲೇಂಟನ್ನು ಕೊಟ್ಬಿಟ್ಟಿದ್ರೆ ಆಗೋಗ್ಬಿಟ್ಟಿರೋದು. ಆದರೆ ಪವಿತ್ರ ಹಂಗೆ ಮಾಡಲಿಲ್ಲ. ಈ ಪ್ರಕರಣದ ಮೂರನೇ ಆರೋಪಿ ಆಗಿರುವಂಥ ಪವನ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಂತರ ಪವನ್ ರೇಣುಕಾಸ್ವಾಮಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಪವನ್ ಆತನ ವಿಳಾಸ ಕೂಡ ಸಂಗ್ರಹಿಸಿದ್ದಾನೆ. ಪವನ್ ರೇಣುಕಾಸ್ವಾಮಿ ಜೊತೆ ಯಾವಾಗ ಪವಿತ್ರ ಗೌಡ ಮಾಹಿತಿಯನ್ನು ಕೊಡ್ತಾಳೆ, ಹಿಂಗೆಲ್ಲ ಅಸಭ್ಯವಾಗಿ ಅಶ್ಲೀಲವಾಗಿ ವಿಕೃತವಾಗಿ ಮೆಸೇಜ್ ಮಾಡ್ತಾನೆ, ಈ ಕಾಮುಕ ರೇಣುಕಾಸ್ವಾಮಿ ಅನ್ನುವಂಥದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಆತನಿಗೆ ಮಾಹಿತಿಯನ್ನು ಕೊಡ್ತಾಳೆ ಪವನ್ಗೆ. ಪವನ್ ನಂತರ ರೇಣುಕಾಸ್ವಾಮಿ ಜೊತೆ ನಿರಂತರವಾಗಿ ಈತನೇ ಚಾಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಪವಿತ್ರ ಗೌಡ ಅಂತ ಹೇಳಿ ಚಾಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ಆತನ ವಿಳಾಸವನ್ನು ಕೂಡ ಸಂಗ್ರಹಿಸ್ತಾನೆ ಪವನ್. ಜೂನ್ 7ನೇ ತಾರೀಕು ಕೂಡ ಚಾಟ್ ಮಾಡಿದ್ದಾರೆ. ಜೂನ್ 8ಕ್ಕೆ ಇವರು ಪಟ್ಟಣಗೆರೆ ಶೆಡ್ಡಿಗೆ ಕರೆದಿದ್ದಲ್ವಾ,